ಎಲ್ರಿಗೂ ನಮಸ್ಕಾರ. ನಾನು ಹನುಮಂತಪ್ಪ ಎಸ್, ದಾಳಿಂಬೆ ಸಲಹೆಗಾರರು, ಫಾರ್ಮ್ NS ಫೌಂಡರ್. ಸ್ನೇಹಿತರೆ, ಇವತ್ತು ಎಲ್ಲ ದಾಳಿಂಬೆ ಬೆಳೆಯೋ ರೈತರಿಗೋಸ್ಕರ ಒಂದು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಇವತ್ತು ಬಂದಿದ್ವಿ. ಫಾರ್ಮ್ NS ವತಿಯಿಂದ ನಿಮಗಾಗಿ ಒಂದು ವಿಶೇಷ ವಿಡಿಯೋ. ಸ್ನೇಹಿತರೆ, ಈಗ ರೀಸೆಂಟಾಗಿ ಹಾರ್ವೆಸ್ಟ್ ಮಾಡೋದ್ರಿದ್ರಿ, ಈಗ ಇತರಲ್ಲಿ ಮಾಡೋರಿದ್ರಿ, ಹಾಗೂ ಗ್ರೀನ್ ಸ್ಟೇಜ್ ಕಾಯಿ ಇರೋರು ಕೂಡ ಇದ್ರಿ, ಮತ್ತು ಫ್ಲವರಿಂಗ್ ಸ್ಟೇಜಲ್ಲಿ ಇರೋರು ಕೂಡ ಇದೆ. ಇತರಲ್ಲಿ ಮಾಡಿ ರೀಸೆಂಟಾಗಿ ಒಂದು 25-30 ದಿವಸಲ್ಲಿ ಏನಿರ್ತೀರಿ ಅವರೆಲ್ಲ ಫ್ಲವರಿಂಗ್ ಸ್ಟೇಜಲ್ಲಿ ಇರ್ತೀರಿ, ಅವರು ಕೂಡ ಇದ್ರಿ. ಇವರೆಲ್ಲರಿಗೋಸ್ಕರ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ವಿಶೇಷ ಮಾಹಿತಿ ಕೊಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀವಿ. ರೀಸೆಂಟಾಗಿ ಹಾರ್ವೆಸ್ಟ್ ಮಾಡಿದವರು, ಈಗ ಹಾರ್ವೆಸ್ಟ್ ಮಾಡಿದವರು ಕೆಲವರಿಗೆ ಲಾಭ ಆಗಿದೆ, ಕೆಲವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇಲ್ಲ, ಇನ್ನು ಕೆಲವರಿಗೆ ಸರಿಯಾಗಿ ಕೆಲವರು ಗೈಡೆನ್ಸ್ ಸಿಗದೇ ಇರೋ ಕಾರಣಕ್ಕಾಗಿಯೋ ಅಥವಾ ಅವರು ಒಂದು ಸ್ಪ್ರೇ ಶೆಡ್ಯೂಲ್ ಏನೋ ವೇರಿಯೇಷನ್ ಆಗಿಯೋ ಲಾಸ್ ಆಗಿರ್ತೀರಿ. ಎಲ್ಲರಿಗೋಸ್ಕರ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನೀವು ಇತರೆಯಲ್ಲಿ ಮಾಡುವ ಮುಂಚಿತವಾಗಿ ನಿಮ್ಮ ಸಾಯಿಲ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅನ್ನೋದು ಒಂದು ಮಾಹಿತಿ. ಸ್ನೇಹಿತರೆ, ಬ್ಲ್ಯಾಕ್ ಸಾಯಿಲ್ ಇರೋರು ಹೊರತುಪಡಿಸಿ, ಬ್ಲ್ಯಾಕ್ ಸಾಯಿಲ್ ಇರೋರನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲ ರೈತರು ಏನು ಬೆಡ್ ಅಗಲ ಇರ್ತದಲ್ಲ, ಸೈಡಲ್ಲಿ ಎರ್ಜಬೇಕು. ಎರಡರದ್ದು ಬಲರಾಮ್ ಅಂತ ಸಿಗುತ್ತೆ, 3 ಕಡೆ ನಿಮ್ಮ ಅಕ್ಕಪಕ್ಕ ಸಿಗುತ್ತೆ. ಆ ಬಲರಾಮಲ್ಲಿ ಸೈಡಲ್ಲಿ ನಿಂಗೆ ಎರ್ಜಬೇಕು. ಅಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ, ಸಿಂಗಲ್ ಸೂಪರ್ ಫಾಸ್ಫೇಟ್, ಬೇವಿನ ಹಿಂಡಿ, ಕೆಲವೊಂದು ಬಯೋಲಜಿಕಲ್ ಈ ಟ್ರೈಕೋಡರ್ಮಾ ಸೂಡೋಮೋನಾಸ್, ಬ್ಯಾಸಿಲಸ್ ಅಂತ ಬಯೋಲಜಿಕಲ್ ಪೌಡರ್, ಅದ್ರ ಜೊತೆಗೆ ಜಿಪ್ಸಮ್, ಇದು ಇಂಪಾರ್ಟೆಂಟ್. ಇದನ್ನ ಹಾಕಿ ಮೇಲ್ಗಡೆ ಸೇಫ್ ಕಟಿಂಗ್ ಮಾಡಿಸಿ 1 ವಾರ ನೀರು ಬಿಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಲಾಭ ಆದರಿಗೆ ಬೇಕು, ನಷ್ಟ ಆದರಿಗೆ ಬೇಕು, ಇಬ್ಬರಿಗೂ ಬೇಕಿದೆ. ಯಾಕಂದ್ರೆ ಮುಂದಿನ ಇಳುವರಿ ಚೆನ್ನಾಗಿ ತೊಗೊಳಕ್ಕೋಸ್ಕರ ಅಡ್ವಾನ್ಸ್ ಪ್ರಿಪ್ರೇಷನ್ ಇದೆ. ಇದನ್ನು ತಾವು ದಯವಿಟ್ಟು ಮಾಡಬೇಕಾಗುತ್ತೆ. ಇದು ಬ್ಲ್ಯಾಕ್ ಸಾಯಿಲ್ ಇರೋ ರೈತರನ್ನು ಹೊರತುಪಡಿಸಿ, ಬ್ಲ್ಯಾಕ್ ಸಾಯಿಲ್ ಇರೋ ರೈತರು ಏನು ಮಾಡಬೇಕು, ಬೆಡ್ ಒಳಗಡೆನೆ ಡಿಗ್ಗಿಂಗ್ ಮಾಡ್ಬೇಕು, ಅಗಲವಾಗಿ ಡಿಗ್ಗಿಂಗ್ ಮಾಡಿ ಇವಾಗ ಏನು ಹಿಡಿದೀವಿ ಇದನ್ನೆಲ್ಲ ಸಾಯಿಲ್ ಅಪ್ಲಿಕೇಶನ್ ಅಲ್ಲಿ ಮಾಡ್ಬೇಕು. ಕೆಲವರು ಡಬಲ್ ಲ್ಯಾಟ್ರಲ್ ಮಾಡಿರ್ತೀರಿ. ಡಬಲ್ ಲ್ಯಾಟ್ರಲ್ ಮಾಡಿದ್ರು ಎಲ್ಲೆಲ್ಲಿ ಗುಂಡಿರ್ತ ಆಗಲಿ ಉದ್ದಾಗಿ ಫಿಲ್ಅಪ್ ಮಾಡಿ ರಾಕೆಟ್ ಹೊಡಿಸ್ಬಿಟ್ರೆ ಮಣ್ಣು ಪ್ಯಾಕ್ ಆಗುತ್ತೆ. 1 ವಾರ ನೀರು ಬಿಟ್ಟು 1 ವಾರ ನಂತರ ಏನು ಚಿಗುರು ಬರ್ತವೆ, ಆ ಚಿಗುರನ್ನ ಹಾರ್ಡ್ ಮಾಡೋಕ್ಕೋಸ್ಕರ 1-2 ಸ್ಪ್ರೇ ಬರ್ತವೆ ಚಿಗುರು ಹಾಡಿಗೆ ಸಂಬಂಧಪಟ್ಟಂಗೆ. ಅದನ್ನು ಮಾಡಿ ಈಗ ಇತರೆಯಲ್ಲಿ ಮಾಡುವವರು, ಕೆಲವರು ಸಾಯಿಲ್ ಅಪ್ಲಿಕೇಶನ್ ಮಾಡಿರ್ತೀರಿ. ಇನ್ನೊಂದು ಸಲ ಯಾರು ಸಾಯಿಲ್ ಅಪ್ಲಿಕೇಶನ್ ಮಾಡಿರಲ್ಲ, ಇವಾಗ ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೋದು. ಆದರೆ ಇದು ಪದ್ಧತಿ ತಪ್ಪು. ನೀವು ಮುಂಚಿತವಾಗಿ ಇವನ್ನೆಲ್ಲ ಈಗೇನು ಹೇಳ್ತಾ ಇದ್ದೀವಿ ಇವಾಗ ಮಾಡ್ಬೇಕಾಯ್ತು, ಬಟ್ ನಿಮ್ಗೆ ಅದು ಯಾರು ಗೈಡೆನ್ಸ್ ಮಾಡಲಿಕ್ಕಿಲ್ಲ, ಅಥವಾ ಕೆಲವು ಗೊತ್ತಿರೋ ರೈತರು ಇದನ್ನೆಲ್ಲ ಮಾಡಿರ್ತೀರಿ. ಆದರೆ ನೆಕ್ಸ್ಟ್ ಇತರೆಲ್ಲೂ ಯಾವ ಥರ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ ಸಾರಿ ಬಹಳಷ್ಟು ಬಿಸಿಲು ಇರೋದ್ರಿಂದ, ಎಲ್ಲಿ ಸರಿಯಾಗಿ ಮಳೆ ಇಲ್ಲದೆ ಇರೋದ್ರಿಂದ ಭಾಳ ಕಡೆ ಆಲ್ರೆಡಿ ಒಂದು 60-70% ಎಲೆಗಳು ಡ್ರಾಪ್ ಆಗಿದ್ದಾವೆ. ಆದಾಗ್ಯೂ ಕೂಡ ನೀವು ಇತರೆಲ್ ಜೊತೆಗೆ ಫ್ಯೂರಕ್ರಾನ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ತಪ್ಪು. ಇದನ್ನ ತಾವು ದಯವಿಟ್ಟು ಗಮನದಲ್ಲಿಟ್ಕೋಬೇಕು. ಯಾಕಂತ ಹೇಳಿದ್ರೆ, ಫ್ಯೂರಕ್ರಾನ್ಲಿಂದ ಬರ್ಡ್ಸ್ ಬರ್ನ್ ಆಗ್ತವೆ. ಆ ಬರ್ಡ್ಸ್ ಕ್ರಿಯೇಷನ್ ಆಗಿ 45 ಡೇಸ್ ಬೇಕಾಗುತ್ತೆ. ಒಂದು. ಎರಡನೇದು, ಮೇಲ್ ಫ್ಲವರ್ ಇನ್ಸೆಷನ್ ಜಾಸ್ತಿ ಆಗುತ್ತೆ ಮಾಡೋದ್ರಿಂದ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ನಿಮಗೆ ಕ್ಯೂರಾಕ್ರಾನ್ಲಿಂದನೇ ಎಲ್ಲಿ ಉದಿರ್ಬೇಕಂತ ಏನು ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಗಿಡಗಳನ್ನ ಆಲ್ರೆಡಿ ಸ್ಟ್ರೆಸ್ ಇರ್ತವೆ, ನೀವು 1-2 ml ಇತರೆಲು ಜೊತೆಗೆ 0.52-30 ಗೊಬ್ಬರ 1 ಗ್ರಾಮ್ ಹಾಕಿದ್ರೆ ಸಾಕು, ಎಲೆಗಳು ಡ್ರಾಪ್ ಆಗ್ತವೆ. 4ನೇ ದಿವಸಕ್ಕೆ ಏನಿದೆಲ್ಲ
ನಿಮಗೆ ಉಳಿದು ಉಳಿಬೇಕಾದ್ರೆ ಕ್ಲೋರೋಪೆರಿಫಾಸ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ದಯವಿಟ್ಟು ಕ್ಲೋರಾಕ್ರಾನ್ಲಿಂದ ದೂರ ಇರೋದು ಒಳ್ಳೆಯದು. ನೆಕ್ಸ್ಟ್ ಮೂರನೇದಾಗಿ, ಯಾರು ಫ್ಲವರಿಂಗ್ ಸ್ಟೇಜಲ್ಲಿ ಇದ್ದೀರಿ, ಭಾಳಷ್ಟು ಜನ ಕೆಲವರಿಗೆ ಮೇಲ್ ಫ್ಲವರ್ ಭಾಳ ಬಂದಿದೆ. ಕಾರಣ ಏನಂತ ಹೇಳಿದ್ರೆ ಇದೆ ಇವಾಗ ಹೇಳಿದ್ನೆಲ್ಲ ಕ್ಲೋರಾಕಾರ್ನ್ ಉಪಯೋಗ ಮಾಡಿರ್ತಾರೆ, ಅಥವಾ ನ್ಯೂಟ್ರಿಯೆಂಟ್ ಯಾವ ಥರ ಮಾಡಿರ್ತಾರೆ ಗೊತ್ತಿಲ್ಲ. ಆ ಬೇಸ್ ಮೇಲೆ ಕೆಲವೊಮ್ಮೆ ಫ್ಲವರಿಂಗ್ ಬರ್ತಾ ಇರಲ್ಲ. ಸೊ ಹಿಂಗಾಗಿ ನಿಮಗೆ ಏನಾದರೂ ಫ್ಲವರ್ ಬರ್ತಾ ಇಲ್ಲ ಅಂದರೆ, ಫ್ಲವರ್ ಇನ್ಸೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದರೆ, ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡ್ಬೋದು. ಮಾಡಿ ನಿಮ್ಮ ಫೋಟೋ ಸಮೇತ ನೀವು ಏನು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ದೀರಿ ಅಂತ ಹೇಳಿದರೆ ಅದ್ರ ಮೇಲೆ ಮಾಡಬೇಕು ಅಂತೇಳಿ ಡೋಸೇಜ್ ಬರ್ತೀನಿ, ಆ ಪ್ರಕಾರ ಮಾಡಿ. ಆಮೇಲೆ ಕೆಲವರು ಎಕ್ಸ್ಪೋರ್ಟ್ ಹೋಗೋರು, ಒಂದು ನೆನಪಿರಲಿ, ಎಕ್ಸ್ಪೋರ್ಟ್ ಮಾಡೋ ಏನು ರೈತರು ಇರ್ತೀರಿ ಅವರು ಕೆಲವು ಔಷಧಿಗಳನ್ನು ಸಿಂಪಡಣೆ ಮಾಡೋಕ್ಕೆ ನಿರ್ಬಂಧ ಇರ್ತದೆ. ಸೊ ದಯವಿಟ್ಟು ಆ ಶೆಡ್ಯೂಲನ್ನು ನೀವು ಯಾರಾದರೂ ಪ್ಲ್ಯಾನಿಂಗ್ ಏನಿದ್ರೆ ಆ ಶೆಡ್ಯೂಲನ್ನು ನೀವು ತಗೋಬೋದು. ಕೆಲವೊಂದು ಯೂನಿವರ್ಸಿಟಿಯರು ಕೂಡ ಕೊಡ್ತಾರೆ, ಅದನ್ನು ನೀವು ಅಲ್ಲಿ ಕೂಡ ಸಂಪರ್ಕ ಮಾಡ್ಬೋದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಸುಮ್ಮನೆ ಬೆಳೆದಿರ್ತೀವಿ ನಾವು, ಯಾವುದೋ ಕಂಪ್ನಿಯಿಂದ ಬರ್ತಾರೆ, ಕಂಪ್ನಿಯಿಂದ ಬಂದು ಪರ್ಚೇಸ್ ಮಾಡ್ತಾರೆ. ಅದನ್ನು ಅವರು ಎಕ್ಸ್ಪರ್ಟ್ ಅಂದರೆ ಕೆಲವೊಂದು ಬೀಜನ ಸಪ್ಲೈ ಮಾಡೋಂಥ ಒಂದು ಕಂಪ್ನಿಗಳು ಬರ್ತಾ ಇದ್ದೀವಿ. ರೀಸೆಂಟಾಗಿ ನಮ್ಮ ಅಗ್ರಿಮೆಂಟ್ಗಳಲ್ಲಿ ಭಾಳಷ್ಟು ಒಂದು 2-3 ಕಂಪ್ನಿಯರು ಏನೋ ಬಂದಿದ್ದಾರೆ. ಅವರು ಸನ್ ಬರ್ನು ಅವನ್ನೆಲ್ಲ ಏನು ನೋಡಲ್ಲ, ಅವ್ರಿಗೆ ಬೀಜ ಬೇಕು, ಬೀಜ ರೆಡ್ ಇರಬೇಕು. ಅವರು ಕೆಲವೊಂದು ಔಷಧಿಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ನಮ್ಮಿಂದ. ಏನು ಕೆಲವೊಂದು ನೈಟ್ರೋಬೆಂಜಿನ್ ಕಂಟೆಂಟ್ ಏನಾದ್ರು ಹೊರಟಿದ್ರೆ ನಮ್ಮ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ, ಅಂದರೆ ಯುರೋಪಿಯನ್ ಕಂಟ್ರಿ ಏನು ಕಳಿಸ್ತಾರೆ ಅದು ರಿಜೆಕ್ಟ್ ಆಗ್ತಾ ಇದೆ. ಎಷ್ಟು ಗ್ರೀನ್ ಸ್ಟೇಜಲ್ಲಿ ಇರೋರು, ಗ್ರೀನ್ ಸ್ಟೇಜಲ್ಲಿ ಇರೋ ರೈತರಿಗೆ ಈ ಸಾರಿ ಲೈಟ್ ಭಾಳ ಕಾಣ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಮಳೆ ಇಲ್ಲ. ಸ್ನೇಹಿತರೆ, ಮೊದಲೆಲ್ಲ ನೀವು ಏನು ಅನ್ಕೊಂಡಿದ್ರಿ, ಮಳೆ ಬಂದರೆ ನಮ್ಮ ದಾಳಿಂಬೆ ಬೆಳೆಯೋಕ್ಕಾಗಲ್ಲ. ಬಟ್ ಇವಾಗ ಮಳೆ ಇಲ್ಲ ಅಂದರೆ ನಮ್ಮ ದಾಳಿಂಬೆ ಬೆಳೆಯೋಕ್ಕಾಗಲ್ಲ, ಆ ಥರ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮಳೆ ಇಲ್ಲ ಅಂದರೆ ಭೂಮಿ ಬಿಸಿ ಆಗುತ್ತೆ. ಭೂಮಿ ಬಿಸಿ ಆದಾಗ ಮೇಲೆ ಸ್ವಲ್ಪ ಹ್ಯೂಮಿಡಿಟಿ ಬಂದರೆ ಬ್ಲೈಟ್ ಸಿಂಪ್ಟಮ್ಸು 100% ಸ್ಪ್ರೆಡಿಂಗ್ ಆಗುತ್ತೆ. ಸೊ ಆ ಒಂದು ಎಫೆಕ್ಟು ಈ ವರ್ಷ ಈಗಲೂ ಕೂಡ ಬ್ಲೈಟ್ ಭಾಳ ಜನ ಕಾಡ್ತಾ ಇದೆ. ಮಣ್ಣಿನ ಬಾಂಡಿಂಗ್ ಭಾಳ ಅಟ್ಯಾಚ್ ಇರ್ತವೆ, ಸರಿಯಾದಂಥ ಹವೆ ಸಪ್ಲೈ ಆಗ್ತಾ ಇರಲ್ಲ, ಗಾಳಿ ಸಪ್ಲೈ ಆಗ್ತಾ ಇರಲ್ಲ ಮಣ್ಣಿನಲ್ಲಿ. ಹಾಗಾಗಿ ನಾವು ಸಿಸ್ಟಮಿಕ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಆಗಿರ್ಬೋದು, ಫಂಗಿಸೈಡನ್ನು ಸ್ಪ್ರೇ ಮಾಡಿದ್ರೆ ಕೂಡ ಏನು ಎಕ್ಸ್ಟ್ರಾ ಆಗುತ್ತೆ, ರಿವರ್ಸ್ ಬರ್ತದೆ. ಬಟ್ ನಮಗೇನಾಗ್ತದೆ, ಅಲ್ಲಿ ಬಾಂಡಿಂಗ್ ಜಾಸ್ತಿ ಇದ್ದಾಗ ಅದು ಅಲ್ಲಿ ವರ್ಕ್ ಆಗ್ತಾ ಇದೆ. ಅಂದರೆ ಒಂದಕ್ಕೊಂದು ಬಾಂಡಿಂಗ್ ಜಾಸ್ತಿ ಇರುತ್ತೆ. ಎಲ್ಲ ಬೇರೆಲ್ಲ ಒಂದು ಅರ್ಧ ಬೇರು ಮಾತ್ರ ಎಫರ್ಟ್ ಮಾಡ್ತೇವೆ, ಉಳಿದ ಅರ್ಧ ಬೇರಿಗೆ ನೀರಿಲ್ಲ, ಏನಿಲ್ಲ, ನೀರೇ ಕುಂತಿದ್ದಾವೆ. ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಸರಿಯಾಗಿ ಮಳೆ ಇಲ್ಲದೆ ಇರೋದ್ರಿಂದ, ಭೂಮಿ ತಂಪು ಇಲ್ಲದೆ ಇರೋದ್ರಿಂದ ಲೈಟ್ ಭಾಳಷ್ಟು ಕಾಡ್ತಾ ಇದೆ. ಸೊ ಯಾರಿಗೆ ಜಾಸ್ತಿ ಕಾಡ್ತಾ ಇದೆ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಫೋಟೋ ಸಮೇತ ಹಾಕಿ, ನಿಮ್ಮ ಫೈನಲ್ ನಿಮ್ಗೆ ಏನು ಅಲ್ಲಿಂದ ಏನು ಸಿಗ್ಬೋದು, ಏನು ಮಾಡ್ಬೇಕು ಅನ್ನೋದನ್ನು ಫೈನಲ್ ಆಗಿ ನಿಮಗೆ ನನ್ನ ಸಲಹೆ ಕೊಡ್ತೀನಿ. ಸೊ ಈ ಎಲ್ಲ ರೈತರಿಗೋಸ್ಕರ ನನ್ನ ಮತ್ತು ನಮ್ಮ ಫಾರ್ಮ್ NAS ವತಿಯಿಂದ ಒಂದು ಚಿಕ್ಕ ಸಲಹೆ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.